ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ನಾವು ಬೀನ್ಸ್ ಕಾಳಿಂದು ಪಲಾವ್ ಮಾಡೋದನ್ನ ನೋಡೋಣ. ಮೊದಲು ಒಂದು ಕುಕ್ಕರಿಗೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸಣ್ಣಗೆ ಸ್ಲೈಸ್ ಮಾಡಿರೋಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಣ್ಣಗೆ ಹೆಚ್ಚಿರೋ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ನಾವಿದಕ್ಕೆ ಸ್ಪೆಷಲ್ ಅಂತಂದರೆ ಪಲಾವ್ ಪುಡಿ ಅಂತ, ಇದೇ ಅದ್ರದ್ದು ಸ್ಪೆಷಲ್ಲು. ಇದನ್ನು ನಾವು ಬಲ್ಕಾಗಿ ಮಾಡಿಟ್ಕೊಂಡಿರ್ತೀವಿ ಯಾವಾಗ್ಲೂ. ಅದರ ರೆಸಿಪಿ ವಿಡಿಯೋನ ನೆಕ್ಸ್ಟ್ ಟೈಮ್ ಖಂಡಿತ ಶೇರ್ ಮಾಡ್ತೀನಿ. ಅಕ್ಕಿ ಅಳತೆ ಬಂದು 1 ಲೋಟ ಅಕ್ಕಿಗೆ 1/4 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ಈ ಬಾಸ್ಮತಿ ರೈಸ್ನ ನಾನು ನಮ್ಮನೆ ಹತ್ರ ಇರೋ ಲೋಕಲ್ ಶಾಪಲ್ಲೇ ತೊಗೊಳೋದು ನಾವು ಯಾವಾಗ್ಲೂ. ಇದಕ್ಕೆ ಬಾಸ್ಮತಿ ರೈಸ್ ಅಂತೇನಿಲ್ಲ, ನೀವು ಸೋನಾ ಮಸೂರಿ, ಬುಲೆಟ್ ರೈಸ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಇದು ನನ್ನ ಮೊದಲನೇ ವಾಯ್ಸ್ ಓವರ್, ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಹಾಗಂತ ನಾನು ಬೀನ್ಸ್ ಕಾಳು ಹಾಕಿ ಅಂತ ಹೇಳೋದೇ ಮರ್ತೋಯ್ತು. ಬೀನ್ಸ್ ಕಾಳು ಇಲ್ಲದೆ ನೀವು ಯಾವುದೇ ಹಸಿ ಕಾಳು ಬೇಕಾದರೂ ಯೂಸ್ ಮಾಡ್ಬೋದು. ನೀವು ಇದಕ್ಕೆ ತಡ್ನಿ ಕಾಳು ಒಂದು ಬಿಟ್ಟು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಮೊಸರು ಬಜ್ಜಿ ಅಥವಾ ಮೊಸರು ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹಾಗೆ ನನ್ನ ವಾಯ್ಸ್ ಓವರ್ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಹ್ಯಾಪಿ ಕುಕಿಂಗ್.